ದೊಡ್ಡಬಳ್ಳಾಪುರದ ಅನೇಕ ಜನರಿಗೆ ನೀರಿನ ಆಸರೆ ನೀಡಿದಂಥ ಗೋಸಾಯನ ಕುಂಟೆ ಈ ನೀರನ್ನ ಎತ್ತಿನ ಗಾಡಿನ ತೊಗೊಂಡೋಗಿ ಹೋಟ್ಲುಗಳು ಸಪ್ಲೈ ಮಾಡ್ತಿದ್ರು ಒಂದು ಕಾಲದಾಗೆ. ಮೊದಲೆಲ್ಲ ನಾವು ನೀರು ಬಾವಿಯಲ್ಲೋ ಅಥವಾ ಬೋರಲ್ಲೋ ತೊಗೊಂಡು ಫ್ರೀಯಾಗಿ ಕುಡಿತಾ ಆದರೆ ಇವತ್ತು ಅದೇ ನೀರಿಗೆ ದುಡ್ಡು ಕೊಟ್ಟು ಕುಡಿಯುವಂಥ ಪರಿಸ್ಥಿತಿ ಇದೆ. ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ನಾವೀಗಾಗಲೇ ನಿಮಗೆ ಈ ಹಿಂದೆ ಶೇಷಮ್ಮನ ಬಾವಿ ಅನ್ನೋ ಒಂದು ಎಪಿಸೋಡ್ ಮಾಡಿ ತೋರಿಸಿದ್ವಿ ನಿಮಗೆ. ಅಲ್ಲಿ 3-4 ಬಾವಿ. ಅದೇ ಕಾಲಘಟ್ಟದಲ್ಲಿ ದೊಡ್ಡಬಳ್ಳಾಪುರದ ಅನೇಕ ಜನರಿಗೆ ನೀರಿನ ಆಸರೆ ನೀಡಿದಂಥ ಗೋಸಾಯನ ಕುಂಟೆನ ಹೆಸರಲ್ಲಿ ಒಂದು ಸ್ಥಳ ಇದೆ. ಇಲ್ಲಿಂದ ದೊಡ್ಡಬಳ್ಳಾಪುರದಕ್ಕೆ ಅನೇಕ ಹೋಟೆಲ್ಗಳಿಗೆ ಅಂದರೆ ಏನು ನಲ್ಲಿ ನೀರಿನ ಪೈಪು ಈ ನಲ್ಲಿಗಳು ಇಲ್ಲದೇ ಇರೋ ಕಾಲದಲ್ಲಿ ಇಲ್ಲಿಂದ ನೀರುಗಳನ್ನ ತಗೊಂಡೋಗಿ ಜೀವನ ಮಾಡ್ತಾಯಿದ್ರು. ಸಾವಿರಾರು ಜನರಿಗೆ ನೀರನ್ನು ಕೊಟ್ಟಂಥ, ಜೀವವನ್ನು ಉಳಿಸಿದಂಥ, ಜೀವನವನ್ನು ಕೊಟ್ಟಂಥ ಒಂದು ಗೋಸಾಯನ ಕುಂಟೆ ಎಂಬ ಹೆಸರಿನ ಬಾವಿಯನ್ನು ಇವತ್ತಿನ ದುಸ್ಥಿತಿ ನೀವು ಕಣ್ಣಾರೆ ನೋಡ್ಬೋದಿಲ್ಲಿ. ಬನ್ನಿ, ನಮ್ಮ ಜೊತೆ ಶ್ರೀನಿವಾಸ್ ಅವರಿದ್ದಾರೆ. ಅವ್ರನ್ನೇ ಕೇಳೋಣ ಇದ್ರ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನ ಅವರು ತಿಳ್ಕೊಂಡಿರ್ತಾರೆ, ಯಾಕಂದರೆ ಹಿರಿಯರು. ಶ್ರೀನಿವಾಸ್ ಸರ್ ನಮಸ್ಕಾರ. ಹೇಳಿ ಈ ಒಂದು ಗೋಸಾಯನ ಕುಂಟೆ ಬಗ್ಗೆ. ಗೋಸಾಯನ ಕುಂಟೆ ಬಗ್ಗೆ ಹೇಳಬೇಕು ಅಂದರೆ ಯಾವ ಥರಪ್ಪ ಅಂದರೆ ಫಸ್ಟು ಶೇಷಂಬಾವಿ ತೋರಿಸಿದ್ವಾ, ಅದು ದೊಡ್ಡಬಳ್ಳಾಪುರ ಜೀವನಾಡಿನೇ. ಗೋಸಾಯನ ಕುಂಟೆನೂ ದೊಡ್ಡಬಳ್ಳಾಪುರದ ಹೋಟ್ಲುಗಳಿಗೆ ಜೀವನಾಡಿ. ಇದು ಬಂದುಬಿಟ್ಟು ಬಸ್ ಸ್ಟ್ಯಾಂಡಾಗೆ ಯಾವ್ಯಾವ ಹೋಟ್ಲಿದ್ವು, ದೊಡ್ಡ ದೊಡ್ಡ ಹೋಟ್ಲುಗಳಿದ್ದಂಥ ದೊಡ್ಡಬಳ್ಳಾಪುರ. ಈಗೂ ಹೋಟ್ಲುಗಳಿಗೆ ಏನು ಕಮ್ಮಿ ಇಲ್ಲ. ಈ ನೀರನ್ನ ಎತ್ತಿನ ಗಾಡಿನ ತೊಗೊಂಡೋಗಿ ಹೋಟ್ಲುಗಳು ಸಪ್ಲೈ ಮಾಡ್ತಿದ್ರು ಒಂದು ಕಾಲದಾಗೆ. ಅಂಥ ಕುಂಟೆ ಇದು. ಇದರ ಇತಿಹಾಸ ಸಣ್ಣ ಇದೆ. ಇದೊಂದೇ ಅಲ್ಲ, ಎಲ್ಲ ಊರಿನಾಗೂ ಎಲ್ಲ ಜಾಗದಾಗೂ ಕುಂಟೆ, ಕೆರೆ ಪಕ್ಕದಾಗ ಕುಂಟೆಗಳಿರ್ತವೆ. ಏನಕ್ಕೆ ಕುಂಟೆ ಇರ್ತವೆ ಅಂದರೆ ಆಗಿನ ಕಾಲದಾಗೆ ಅದು ಫಿಲ್ಟ್ರಾದ ನೀರು. ಈಗ ಬೋರ್ನಾಗೆ ಫಿಲ್ಟ್ರ್ ನೀರು ಕುಡಿತೀವಲ್ಲ, ದೇಹ ಹಾಳಾಗೋ ನೀರುಗಳೇ, ದೇಹ ಉದ್ಧಾರ ಆಗೋ ನೀರಿಲ್ಲ. ಎಲ್ಲ ಸಾರಾಂಶ ತೆಗೆದುಬಿಟ್ಟು ನಮಗೆ ಕುಡಿಯೋ ನೀರು ಮಾರ್ಕೊಂಡು ನಾವು ಕುಡಿತಿದ್ದೀವಿ. ಆದ್ದರಿಂದ ಪ್ರತಿಯೊಬ್ಬರು ಎಲ್ಲೆಲ್ಲಿ ಕುಂಟೆ ಇದೆ, ಎಲ್ಲೆಲ್ಲಿ ಬಾವಿ ಇದೆ, ಇದೇ ದೊಡ್ಡಬಳ್ಳಾಪುರದ ಅಂತಲ್ಲ, ಯಾವುದೇ ಹಳ್ಳಿನಾಗಲಿ ಕುಂಟೆ ಇದ್ರೆ ಅದಕ್ಕೆ ಕ್ಲೀನ್ ಮಾಡಿದ್ರೆ ನೀರು ಉಕ್ತದೆ. ಈ ಥರದ ಅನೇಕ ಬಾವಿಗಳವೆ, ಅನೇಕ ಕುಂಟೆಗಳವೆ, ಅನೇಕ ಕಲ್ಯಾಣಿಗಳವೆ. ಅಂತರ್ಜಲ ಬೆಳಿಬೇಕು ಅಂದರೆ ಇಂಥವಿದ್ರೇ ಎಷ್ಟು 3,000 ಅಡಿ ಹಾಕಿದ್ರು ನೀರು ಬರೋಲ್ಲ. ಇಲ್ಲಿ ನೀರು ಐತೆ. ಇಂಥ ಕುಂಟೆಗಳನ್ನ ಉಳಿಸ್ಕೊಂಡ್ರೆ ಅಂತರ್ಜಲಕ್ಕೆ ನೀರು ಬರ್ತದೆ. ಉಳಿಸ್ಕೊಳ್ರಿ. ಈ ಗೋಸಾಯನ ಕುಂಟೆ ಎಂಬ ಹೆಸರಿನ ಬಾವಿಯಲ್ಲಿ ಈಗಲೂ ಕೂಡ ನೀರಿದೆ. ಅಂದರೆ 100 ವರ್ಷಗಳಿಂದ ಹಿಂದೆ ಕೂಡ ನೀರಿತ್ತು, ಈಗಲೂ ನೀರಿದೆ. ಅಂದರೆ ಭಗವಂತ, ದೇವರು ನಮಗೆ ಬದುಕಲಿಕ್ಕೆ ಏನೇನು ಬೇಕೋ ಎಲ್ಲ ಮಾಡಿಕೊಟ್ಟಿದ್ದಾನೆ. ಆದರೆ ನಾವು ಉಳಿಸ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದೀವಿ ಮತ್ತು ವಿಫಲರಾಗ್ತಾಯಿದ್ದೀವಿ. ಇವತ್ತು ನೀರಲ್ಲೂ ಕೂಡ ಕೆಮಿಕಲ್ ಬರ್ತಾಯಿದೆ, ಆಲ್ರೆಡಿ ಬಂದಿದೆ, ನಿಮಗೆಲ್ಲ ಗೊತ್ತಿದೆ. ಮೊದಲೆಲ್ಲ ನಾವು ನೀರು ಬಾವಿಯಲ್ಲೋ ಅಥವಾ ಬೋರಲ್ಲೋ ತೊಗೊಂಡು ಫ್ರೀಯಾಗಿ ಕುಡಿತಾ ಆದರೆ ಇವತ್ತು ಅದೇ ನೀರಿಗೆ ದುಡ್ಡು ಕೊಟ್ಟು ಕುಡಿಯುವಂಥ ಪರಿಸ್ಥಿತಿ ಇದೆ. ದಯವಿಟ್ಟು ಈ ಒಂದು ಏನು ಇತಿಹಾಸ ಉಳ್ಳಂಥ ಈ ಒಂದು ಬಾವಿಯನ್ನು ರಕ್ಷಣೆ ಮಾಡಬೇಕು ಅಂತ ನಾವು ಈ ಮೂಲಕ ಧರಣಿ ನ್ಯೂಸ್ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು.